ಇಂದ ಈಗ ಹರಿದ್ವಾರಿಂದ ಸೋನ್ಪ್ರಾಗ್ ಹೋಗ್ತಾ ಇದೀವಿ. ಒಂದು 7 ಅವರ್ ಜರ್ನಿ ಇರುತ್ತೆ. ನೋಡೋಣ ಬರೀ ಜರ್ನಿ ಹೆಂಗಿರುತ್ತೆ ಅಂತ. ನೋಡಿ ನಿಮಗೆ ರೈನ್ ಕೋಟ್ ಸಿಗುತ್ತೆ, 50 ರೂಪಾಯಿ ಯೂಸ್ ಅಂತ ರೈನ್ ಕೋಟ್ಸು. ಪೇಪರ್ ಥರ ಇರುತ್ತೆ, ಯೂಸ್ ಅಂತ ಅಂದರೆ ಜಸ್ಟ್ ಪೇಪರ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. 50 ರೂಪಾಯಿ ತಗೊಂಡು ಹೋಗ್ಬೋದು. ಏನಾದರೂ ನೀವು ತೊಗೊಂಬಂದಿಲ್ಲ ಅಂದರೆ ಮಾತ್ರ. ಹರಿದ್ವಾರಿಂದ ಸೋನ್ಪ್ರಾಗ್ ಊರಲ್ಲಿ ಯಾವ ಥರ ಲ್ಯಾಂಡ್ಸ್ಕೇಪ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲೊಂದ್ ಕಡೆ ಗುಡ್ಡ ಕುಸಿದೆ. ಇದನ್ನ ನೋಡೋದು ನನಗೆ ಭಯ ಆಗ್ತಾ ಇದೆ ಗುರು. ನಮ್ಮ ಡ್ರೈವರು ನಮ್ಮನ್ನ ಸೇಫ್ಟಿ ಕರ್ಕೊಂಡೋದನೋ ಹೆಂಗ್ ಕರ್ಕೊಂಡೋದನೋ ಗೊತ್ತಿಲ್ಲ. ನೋಡಿ ಹೆಂಗಿದೆ, ಆದ್ರೂ ಹುಷಾರಾಗಿ ಆಚೆ ಬಂದಿದ್ರಿ. ನೋಡಿ ನಮ್ಗೂ ಸಿಕ್ಕಾಪಟ್ಟೆ ಭಯ ಆಗುತ್ತಪ್ಪ. ಇಲ್ಲ ರೋಡಲ್ಲೆಲ್ಲ ಫುಲ್ ಕಲ್ಬಿದ್ದಿದೆ, ಎಲ್ಲ ಗುಡ್ಡ ಕುಸಿರುತ್ತೆ. ಅರ್ಧ ಕ್ಲೀನ್ ಮಾಡಿರ್ತಾರೆ, ಆದ್ರೂ ಕೂಡ ಸಣ್ಣ ಪುಟ್ಟದಲ್ಲಿ ಹಾಗೆ ಬೀಳ್ತಾನೆ ಇರುತ್ತೆ. ಬಟ್ ವಿಧಿ ಇಲ್ಲ, ಅದೇ ರೋಡಲ್ಲಿ ಹೋಗ್ಬೇಕು. ನಾವು ಹೋಗ್ತಾ ಇದೀವಿ, ನಮ್ಮ ಬೇರೆ ಹೋಗ್ತಾ ನಮ್ಮಷ್ಟೇ. ನೋಡಿದ್ರು ಎಲ್ಲ ಕಡೆ ಸಿಕ್ಕಾಪಟ್ಟೆ ಲ್ಯಾಂಡ್ಸ್ಕೇಪು. ನಮ್ಮ ಡೇ 4 ಜರ್ನಿ ಅಂತೂ ಸಿಕ್ಕಾಪಟ್ಟೆ ಭಯಂಕರವಾಗಿದೆ. ಎಷ್ಟು ಲ್ಯಾಂಡ್ಸ್ಕೇಪ್ ಆಗಿದೆ ಇಲ್ಲಿ ಅಂತ. ಬಟ್ ಅದೇ ದಾರಿ ಹೋಗ್ಬೇಕಷ್ಟೆ, ಎಲ್ಲರೂ ಹೋಗ್ಬೇಕು, ಇನ್ನೂ ಮಾಡೋಕ್ಕಲ್ಲ, ಹೋಗೋಣ. ನೋಡಿ ಇಲ್ಲಿ ಹರಿತಿದೆಲ್ಲ ಇದೆ ರಿವರ್ ಮಂದಾಕಿಣಿ. ಕೇದಾರ್ನಾಥಲ್ಲಿ ಹೆವಿ ಮಳೆಗೆ ಮತ್ತು ಫ್ಲಡ್ಗೆಲ್ಲ ಮೇಡಮ್ ಮಂದಾಕಿಣಿಯವರೇ ಸಾಕ್ಷಿ ಆಗ್ತಾರೆ. ಹೆವಿ ಫ್ಲಡ್ ಆಗುತ್ತೆ, ಹೆವಿ ನೀರು. ಇವ್ರು ಬರೋ ಕೋಪಕ್ಕೆ ಎಲ್ಲ ಉತ್ತರಾಖಂಡ ಫುಲ್ ಶೇಕ್ ಆಗುತ್ತೆ. ಕೇದಾರ್ನಾಥ್ ಟ್ರೆಕ್ಕಿಂಗ್ ಸ್ಟಾಪ್ ಆಗೋದು ರಿವರ್ ಮಂದಾಕಿಣಿಯವರಿಂದಾನೆ. ನೋಡಿ ನಿಮ್ಗೆ ಜಾಗ ಕಾಣಿಸ್ಬೋದು. ಇದೆಲ್ಲ ಹೆಂಗಾಗಿದೆ ಅಂದ್ರೆ, ಗುಡ್ಡ ಕುಸಿತಲ್ಲ, ಆ ಮಣ್ಣನ್ನ ಹಂಗೆ ಸೈಡಲ್ಲಿ ನದಿ ಬಿಟ್ಬಿಡ್ತಾರೆ. ಅದು ಹರಿದು ಈ ತರ. ನೋಡಿ ಇಲ್ಲಿ ಎಷ್ಟು ದೊಡ್ಡ ಕಲ್ಲು ಎಲ್ಲ ಬಿದ್ದಿದೆ ಅಂತ ಮೇಲಿಂದ. ಸಿಕ್ಕಾಪಟ್ಟೆ ಭಯಂಕರವಾಗಿದೆ ಅಪ್ಪ ಜರ್ನಿ ಅಂತೂ. ನಮಸ್ತೆ ಕರ್ನಾಟಕ. ನಾವೀಗ ಕೇದಾರ್ನಾಥಕ್ಕೆ ಬರ್ತಾ ಇದೀವಿ. ಅಂದ್ರೆ ಹರಿದ್ವಾರಿಂದ ಕೇದಾರ್ನಾಥ್ಗೆ ಜರ್ನಿ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲ ಏನಾಗಿದೆ ಅಂದ್ರೆ ಲ್ಯಾಂಡ್ಸ್ಕೇಪ್ ಜಾಸ್ತಿ ಆಗ್ಬಿಟ್ಟಿದೆ. ನಿಯರ್ಲಿ ನಿಮ್ಗೊಂದು 5 ಕಿಲೋಮೀಟರ್ಗೂ ಒಂದು ಲ್ಯಾಂಡ್ಸ್ಕೇಪ್ ಆಗಿದೆ. ಎಲ್ಲ ಕಡೆ ಟ್ರಾಫಿಕ್ ಜಾಮು. ನಮಗೆ ಹರಿದ್ವಾರಿಂದ ಸೋನ್ಪ್ರಾಗ್ ಹೋಗೋಕ್ಕೆ ಒಂದು 8 ಅವರ್ ಜರ್ನಿ ಆಗುತ್ತೆ. ಸೊ ಆಲ್ರೆಡಿ ನಾವು 12 ರಿಂದ 13 ಅವರ್ ಜರ್ನಿ ಮಾಡಿದ್ದೀವಿ. ಇನ್ನೂ ಒಂದು 2-3 ಅವರ್ ಜರ್ನಿ ಪೆಂಡಿಂಗ್ ಇದೆ. ಎಲ್ಲ ಕಡೆ ಬ್ಲಾಕ್ ಆಗಿದೆ. ನೋಡಿ ಗಾಂಧಿಗೆ ಬರಬೇಕಾದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ನೋಡಿ ಯಾಕೆ ಒಂದು ವೆಹಿಕಲ್ ಪ್ರಾಬ್ಲಮ್ ಆದರೆ ಅಥವಾ ಎಲ್ಲಾದ್ರೂ ಒಂದು ಸ್ವಲ್ಪ ಲ್ಯಾಂಡ್ಸ್ಕೇಪ್ ಆದರೆ ಈ ಥರ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಇದು ಕ್ಲಿಯರ್ ಆಗಿ ಮಿನಿಮಮ್ 2 to 3 ಅವರ್ಸ್ ಬೇಕೇ ಬೇಕು. ತುಂಬ ಲಾಂಗ್ ಜರ್ನಿ ಆದಮೇಲೆ ನಾವು ಈಗ ಸೋನ್ಪ್ರಾಗ್ನ ರೀಚ್ ಆಗಿದ್ದೀವಿ. ನೋಡಿ ಇದೇ ಸೋನ್ಪ್ರಾಗ್. ಸೋನ್ಪ್ರಾಗಿಂದ ಇಳಿದು ಅಲ್ಲಿಂದ 13 ಕಿಲೋಮೀಟ್ರು ಶೃಂಗ ನಾರಾಯಣ ಅನ್ನೋ ಜಾಗಕ್ಕೆ ಬರ್ತಾ ಇದೀವಿ. ಇಲ್ಲಿ ಈಶ್ವರ ಮತ್ತೆ ಪಾರ್ವತಿ ಮದುವೆ ಆದ ಜಾಗ. ಮಳೆ ಬೀಳ್ತಾ ಇದೆ, ಜಟಿ ಮಳೆ. ನೋಡೋಣ ಬಿಡಿ ಹೆಂಗಿರುತ್ತೆ ದೇವಸ್ಥಾನ ಅಂತ. ಇದೇ ದೇವಸ್ಥಾನದಲ್ಲಿ ಈಶ್ವರ ಮತ್ತೆ ಪಾರ್ವತಿ ಅವರು ಮದುವೆ ಆಗಿತ್ತು. ಈ ದೇವಸ್ಥಾನದಲ್ಲಿ ಒಂದು ಅಗ್ನಿಕುಂಡ ಉರಿತಾ ಇದೆ. ಈ ಅಗ್ನಿಕುಂಡ ಅವ್ರ ಮದುವೆ ಆದ ದಿನದಿಂದ ಉರಿತಾನೆ ಇದೆ. ನೋಡಿ ಇದೇ ಅಗ್ನಿಕುಂಡ ಅದು. ನೋಡಿ ನೀವೇನಾದ್ರೂ ಶೃಂಗನಾರಾಯಣ ಅಂದ್ರೆ ಈಶ್ವರ ಮತ್ತೆ ಪಾರ್ವತಿ ಮದುವೆ ಆಗಿರೋ ಜಾಗಕ್ಕೆ ಬಂದ್ರೆ ಇಲ್ಲಿ ಭಂಡಾರ ಅಂತ ಒಂದು ಸಿಗುತ್ತೆ. ನೋಡಿ ಇಲ್ಲಿ ತುಂಬಾ ಜನಕ್ಕೆ ಎಲ್ಲ ಬರೋ ಭಕ್ತಾದಿಗಳಿಗೆ ಇವರು ಫ್ರೀ ಊಟ ಕೊಡ್ತಾರೆ. ನೋಡ್ಬೋದು ನೀವೇನಾದ್ರೂ ಮಿಸ್ ಮಾಡ್ಕೊಳ್ಳದೆ ಇದನ್ನ ತಿನ್ಕೊಂಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಸೋನ್ಪ್ರಾಗಿಂದ ಗೌರಿಕುಂಡ್ಗೆ ಬಂದ್ವಿ. ಅಂದ್ರೆ ಕೇದಾರ್ನಾಥ್ಗೆ ಟ್ರೆಕ್ಕಿಂಗ್ ಮಾಡೋ ಜಾಗಕ್ಕೆ. ಫುಲ್ ಮಳೆ, ಹೆವಿ ಮಳೆ ಇತ್ತು. ಆದ್ರೂ ಹಂಗ ಸ್ವಲ್ಪ ಸೇಫ್ ಆಗಿ ಇಲ್ಲಿವರೆಗೂ ಬಂದಿದ್ದೀವಿ. ನಾವು ಉಳ್ಕೊಳ್ಳೋ ರೂಮ್ ಇದು. ನೋಡಿ ಇದು ನಮ್ಮ ರೂಮಿಂದ 100 ಮೀಟರ್ ಡಿಸ್ಟೆನ್ಸ್ ಅಷ್ಟೇ. ನಮ್ಮ ರೂಮಿಂದ ಕ್ಲಿಯರ್ ಆಗಿ ಕಾಣುತ್ತೆ. ನೈಟ್ ಒಂದು 10-11 ಗಂಟೆ ಆಗಿದೆ. ಹೆವಿ ಮಳೆಯಿಂದ ನದಿ ಫ್ಲೋ ಆಗ್ತಾ ಇದೆ. ಫುಲ್ ಗುಡ್ಡ. ನೋಡಿ ಈ ಜಾಗ ನಾನು ನಿಮಗೆ ನೈಟ್ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅದೇ ಜಾಗ. ನೋಡಿ ಎಷ್ಟು ಗುಡ್ಡ ಕುಸಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡೋಕ್ಕೆ ಸಣ್ಣದಾಗಿ ಕಾಣ್ಬೋದು ಅಷ್ಟೇ, ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ಅಲ್ಲೆಲ್ಲ. ಫುಲ್ ನದಿ ಹರಿತಾ ಇರುತ್ತೆ, ಹಂಗೆ ಗುಡ್ಡ ಕುಸಿತಾ ಇರುತ್ತೆ. ಸಿಕ್ಕಾಪಟ್ಟೆ ಡೇಂಜರ್ ಆಗಿರುತ್ತಪ್ಪ. ಇದೇ ರೀತಿ ಕಂಟೆಂಟ್ಗೆ ಫುಲ್ ಮಿಸ್ ಮುಂಜಾನೆ ಫಾಲೋ ಮಾಡಿ.